ನಂದಗೋಕುಲ ಧಾರಾವಾಹಿಯಲ್ಲಿ ಯಾರು ಊಹಿಸದಂತಹ ತಿರುವು ಬಂದಿದೆ ಎಂದರೂ ಅಚ್ಚರಿಯೇನಿಲ್ಲ. ಹಾವು ಹಾಗೂ ಮುಂಗುಸಿಯಂತೆ ಕಿತ್ತಾಡಿಕೊಳ್ತಾ ಇದ್ದ ವಲ್ಲಭ ಹಾಗೂ ಅಮೂಲ್ಯ ಈಗ ಪತಿ ಪತ್ನಿಯಾಗುವ ಹಂತ ತಲುಪಿದ್ದಾರೆ. ಇಬ್ಬರೂ ವಿವಾಹ ಆಗುವ ದಿನ ಸಮೀಪಿಸಿಯೇ ಬಿಟ್ಟಿದೆ. ಪ್ರೇಕ್ಷಕರಿಗೆ ವಿಚಾರ ಖುಷಿ ಕೊಟ್ಟಿದೆ. ನಂದಗೋಕುಲ ಧಾರಾವಾಹಿಯಲ್ಲೇ ಇದು ದೊಡ್ಡ ತಿರುವಾಗಿದೆ. ಅಮೂಲ್ಯ ಹಾಗೂ ಸಿದ್ದು ಪರಸ್ಪರ ಪ್ರೀತಿಸ್ತಾ ಇದ್ದರು. ಕಾಲೇಜಿನಲ್ಲಿ ಇವರ ಮಧ್ಯೆ ಪ್ರೀತಿ ಮೂಡಿತ್ತು. ಸಿದ್ದು ತುಂಬಾನೇ ಕೆಟ್ಟವನು, ಆದರೆ ಇದನ್ನ ಅವನು ಎಲ್ಲಿಯೂ ಹೇಳಿಕೊಂಡಿರಲಿಲ್ಲ. ಬದಲಿಗೆ ಆಕೆಯಿಂದ ದುಡ್ಡನ್ನು ಹೊಡೆಯಲು ಪ್ಲಾನ್ ರೂಪಿಸಿದ್ದ. ಈ ಸಮಯಕ್ಕೆ ಸರಿಯಾಗಿ ಅಮೂಲ್ಯಗೆ ಬೇರೆ ಮದುವೆ ಫಿಕ್ಸ್ ಮಾಡಲಾಯಿತು. ಈ ಸಮಯಕ್ಕೆ ಸರಿಯಾಗಿ ಎಂಟ್ರಿ ಕೊಟ್ಟ ಸಿದ್ದು ಚಿನ್ನ ಹಣದ ಸಮೇತ ಅಮೂಲ್ಯನ ಓಡಿಸಿಕೊಂಡು ಹೋದ ಸಿದ್ದು ಆಕೆಯಿಂದ ಹಣ ಹಾಗೂ ಚಿನ್ನ ಲೂಟಿ ಮಾಡಿ ತನ್ನ ನಿಜವಾದ ಮುಖ ತೋರಿಸಿಯೇ ಬಿಟ್ಟ. ಇತ್ತ ಅಮೂಲ್ಯ ಮನೆಯಲ್ಲಿ ಮದುವೆ ನಿಂತಿದ್ದಕ್ಕೆ ದೊಡ್ಡ ರಂಪಾಟವೇ ಆಗಿ ಹೋಗಿತ್ತು. ಆಕೆಯನ್ನ ವಿವಾಹ ಆಗಲು ಬಂದವರು ಬೈದುಕೊಳ್ತಾ ಅಲ್ಲಿಂದ ತೆರಳಿದರು. ಈಗ ಅಮೂಲ್ಯಗೆ ಬೇರೆ ದಾರಿ ಕಾಣದೆ ಆತ್ಮಹತ್ಯೆಗೆ ನಿರ್ಧರಿಸಿದ್ದಾಳೆ. ದೊಡ್ಡ ಬೆಟ್ಟದ ಮೇಲೆ ನಿಂತು ಆತ್ಮಹತ್ಯೆ ಮಾಡಿಕೊಳ್ಳುವವಳಿದ್ದಳು. ಆ ಸಮಯಕ್ಕೆ ಸರಿಯಾಗಿ ಚಿನ್ನು ಕವಿತಾ ಗೌಡ ಎಂಟ್ರಿಯಾಗಿದೆ. ಆಕೆ ಬಂದು ಅಮೂಲ್ಯನ ಕಾಪಾಡಿದ್ದಾಳೆ. ಇತ ಮನೆಯಲ್ಲಿ ನಂದನ ಪತ್ನಿ ಅಮೂಲ್ಯ ಬಗ್ಗೆ ಚಿಂತಿಸಿ ಬೇಸರ ಮಾಡಿಕೊಂಡಿದ್ದಾಳೆ. ವಲ್ಲಭನ ಬಳಿ ಮದುವೆ ಆಗುವಂತೆ ಸೂಚಿಸಿದ್ದಾಳೆ. ಹಿಂದು ಮುಂದು ನೋಡದೆ ಆತ ವಿವಾಹಕ್ಕೆ ರೆಡಿಯಾಗಿದ್ದಾನೆ. ಇದರಿಂದ ಹೊಸ ತಿರುವು ಎದುರಾಗುವ ಸಾಧ್ಯತೆ ಸಿಕ್ಕಿದೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.